ನಮಸ್ಕಾರ. ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಯುಗಾದಿ ಸಂಭ್ರಮ. ಅರವಿಂದ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ENT ಯೂಟ್ಯೂಬ್ ಚಾನೆಲ್ ಮೂಲಕ ಕೀರ್ತಿ ಗಳಿಸುತ್ತಿರುವ ENT ಕೀರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಇವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು, ಆದರೂ ಒಂದು ಚಿಕ್ಕ ವರ್ಣನೆ ಮಾಡೋಣ ಇವ್ರ ಬಗ್ಗೆ ಅಂತ. ಇವರು ಏಕಪತ್ನಿ ವ್ರತಸ್ಥ, ಹೇಳ್ಕೊಳ್ಳೋಕ್ಕೆ ಒಂದು ಕಾಂಟ್ರವರ್ಸಿನೂ ಇಲ್ಲ. ವಿದ್ಯಾವಂತ, ಬುದ್ಧಿವಂತ, ಹಣವಂತ, ಗುಣವಂತ, ಶೀಲ ಅಂತ ಒಬ್ಬರು ಫ್ರೆಂಡ್ ಇದ್ರು ಇವ್ರ ಕಾಲೇಜಲ್ಲಿ ಅಂತ ಹೇಳಕ್ಕೆ ಬಂದೆ. ಮತ್ತು ಕಾಂಟ್ರವರ್ಸಿಗಳಿಂದ ತುಂಬ ದೂರ, ಸಭ್ಯತೆಗೆ ರಾಯಭಾರಿ ಅಂತ ಹೇಳ್ಬೋದು. ಹೌದಾ? ಇವರು ಸುಳ್ಳು ಹೇಳೋದು ಕಡಿಮೆ, ಆದರೂ ಇವ್ರ ವಯಸ್ಸೇನಾದರೂ ಒಂದು 40ರಿಂದ 45 ಅಂದರೆ ಸತ್ಯಕ್ಕೆ ತಲೆ ಮೇಲೆ ಹೊಡೆದಂಗಿರುತ್ತೆ. ಬಟ್ ಈಗಲೂ ನೋಡಿ 40ರಿಂದ 45 ವರ್ಷ ಒಬ್ಬ ಗಂಡಸರಿಗೂ ಜಲಸ್ ಆಗೋ ಥರ ಇದ್ದಾರೆ ಇವರು. ಖುಷಿ ಆಗುತ್ತಾ ಇಲ್ವಾ? ಥ್ಯಾಂಕ್ ಯು ಸರ್. ಗಂಡು ಮಕ್ಕಳಿಗೆ ಜಲಸ್ ಕ್ರಿಯೇಟ್ ಮಾಡೋದು ಕಷ್ಟ, ಅದನ್ನು ನೀವು ಮಾಡ್ತಾ ಇದ್ದೀರಾ. ಎಲ್ರಿಗೂ ನಮಸ್ಕಾರ. ನಾನು ಸುಳ್ಳು ಹೇಳಲ್ಲ ಅಂತ ಹೇಳಿದ್ರು, ಅವ್ರು ಸುಳ್ಳು ಹೇಳಲ್ಲ ಅಂತ ಹೇಳಲಿಲ್ಲ. ಹಾಗಾಗಿ ಈಗ ಹೇಳಿದ್ದೆಲ್ಲ ಕೇಳಕ್ಕೆ ಬಹಳ ಹಿತವಾಗಿತ್ತು. ಏನು ಸರ್ ಅವ್ರು ಹೇಳಿದ್ದು ಯಾವ್ದನ್ನಾರು ನೀವು ಒಪ್ತೀರಾ? ಫಸ್ಟ್ ಲೈನ್ ಏನು ಹೇಳಿದ್ಯಪ್ಪ ನೀನು? ಏಕ ಪತ್ನಿ ವ್ರತಸ್ಥ. ಇಲ್ಲ, ಎಲ್ಲರೂ 100 ಹೆಂಡ್ತಿರ್ಕೊಂಡು ಆಡ್ತಿದೀವಾ? ಇಲ್ಲ ಸರ್, ಈಗಿನ ಜನ್ರೇಷನ್ ಏಕೆ ಪತ್ನಿ ಅಂತ ಆಗಿದೆ. ಅದ್ರಲ್ಲಿ ನೀವು ಏಕ ಪತ್ನಿಲೇ ಇದ್ದೀರಾ ಇಷ್ಟು ವರ್ಷ, ಅದು ಖುಷಿ ವಿಚಾರ. ಆ ಥರ. ಹಂಗೆ. ಆಮೇಲೆ ಹೇಳಿದ್ದು ಬುದ್ಧಿವಂತ, ಅದು ಉಪೇಂದ್ರ ಮಾಡಿದ್ ಫಿಲ್ಮು. ಗುಣವಂತ, ಅದು ಪ್ರೇಮ್ ಮಾಡಿದ್ದು. ಶ್ರೀಮಂತ, ಅದು ಅಂಬಾನಿ ಅದಾನಿ ಆ ಗ್ರೂಪು. ನಾನು ಎಲ್ಲಿದ್ದೀನಿ ನಿನ್ ಮಾತಲ್ಲಿ ಅಂತ ಇರೋದು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಈ 60 ಪೂರ್ತಿ ಅಂದ್ಯಲ್ಲ, ಅದೇನದು ಅಂದ್ರೆ ನೆನ್ನೆ ಪಾರ್ಟಿಯಲ್ಲಿ ಸಿಕ್ಕಿದ್ದ ಅವನ್ 60 ಪೂರ್ತಿ 3 ಸಲ, ನಮ್ದು 30 ಪೂರ್ತಿ 2 ಸಲ. ಅದ್ರ ಬಗ್ಗೆ ಮಾತಾಡ್ತಿದ್ದಾನೆ ಅನ್ಸುತ್ತೆ ಅಲ್ವೇನಪ್ಪ? ಬಟ್ ಏನೇ ಆಗ್ಲಿ ಸರ್, ನೀವೇನಾದ್ರೂ ಹೇಳಿ, ಹೆಂಡ್ತಿನ ಪ್ರೀತಿಸೋ ವಿಚಾರದಲ್ಲಿ ಇವ್ರು ಯಾವಾಗ್ಲೂ ಎತ್ತಿದ ಕೈ. ಏಕಪತ್ನಿ ವ್ರತಸ್ಥ ಅನ್ನೋದನ್ನ ಯಾವಾಗಲೂ ಪ್ರೂವ್ ಮಾಡ್ತಾರೆ. ಆನ್ ಸ್ಕ್ರೀನಲ್ಲಿ ಆಫ್ ಸ್ಕ್ರೀನಲ್ಲಿ ಎರಡೂ ಕಡೆ. ಎಷ್ಟು ಸಿನಿಮಾಗಳಲ್ಲಿ ಇವ್ರು ಹೀರೋಯಿನ್ ಬೇಡ ಅಂತ ತ್ಯಾಗ ಮಾಡ್ಬಿಡ್ತಾರೆ ಹೇಳಿ. ಹೀರೋಯಿನೇ ಸಿಗಲ್ಲ ಇವ್ರಿಗೆ. ಆಗ ನೆನಪಾಗತ್ತೆ ಇವ್ರಿಗೆ, ನನಗೆ ಮದುವೆ ಆಗಿದೆ, ಬೇಡ ಹೀರೋಯಿನ್ನು ಅಂತ. ಎಲ್ಲ ಸಿನಿಮಾದಲ್ಲೂ ಇವರು ತ್ಯಾಗ ಮಾಡಿರೋದ್ರಿಂದ, ಇವರು ತ್ಯಾಗರಾಜ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ನಾವು ತ್ಯಾಗರಾಜರ ಆರಾಧನೆ ಅಂತ ಹೆಸರಿಟ್ಬಿಡೋಣ ಅಂತ. ಏನಂತೀರಾ? ಓಕೆನಾ ಸರ್ ನಿಮ್ಗೆ? ಅಲ್ಲಿ ಏನದು ಮೇಡಮ್ ತುಸಾದ್ ಬ್ಯಾಸ್ ಮ್ಯೂಸಿಯಂ ಇರುತ್ತಲ್ಲ, ಹಾಂ, ಅಲ್ಲಿ ಆ ಆರ್ಟಿಸ್ಟ್ಗೆ ತಕ್ಕಂತೆ ಪ್ರತಿಮೆಗಳೆಲ್ಲ ಮಾಡ್ತಾರೆ. ನಮ್ದೊಂದು ವ್ಯಾಕ್ಸ್ ಸ್ಟ್ಯಾಚ್ಯೂ ಮಾಡಿ ಕೈಯಲ್ಲಿ ಒಂದು ತಂಬೂರ ಕೊಟ್ಬಿಟ್ಟು ನಿಲ್ಲಿಸ್ಬಿಡಿ. ಅಲ್ಲ, ಈ ತ್ಯಾಗರಾಜ ಅಂತ ಇದು ಬಂದಿದ್ದು 97 9 ಚಿತ್ರಗಳು ಸತತವಾಗಿ ಹಿಟ್ ಆಯ್ತಲ್ಲ. ಆ ಟೈಮಲ್ಲಿ ನನಗನ್ಸುತ್ತೆ ಜನ ಮತ್ತೆ ಒಂದು ಪಿಕ್ಚರ್ ಹಿಟ್ ಆಗೋದು, ಮತ್ತೆ ಇನ್ನೊಂದು ಪಿಕ್ಚರು, ಮತ್ತೆ 9 ಸಲ ಇವ್ರು ಒಂದೊಂದು ಸಲನೂ ಬರ್ತಾ ಇದ್ದಿದ್ದು. ಈ ಸಲನಾರು ಹುಡುಗಿ ಸಿಗುತ್ತಾ ಇವನಿಗೆ ನೋಡೋಣ ಅಂತ ಬರೋರು ಅನ್ಸುತ್ತೆ. ತ್ಯಾಗರಾಜ ಅನ್ನೋ ಟೈಟಲ್ ಬಂದಿದೆ ಕನ್ನಡಪ್ರಭ ಅಲ್ಲಿ. ಆ ಟೈಮಲ್ಲಿ ಜೋಗಿ, ಉದಯ್ ಅವರೆಲ್ಲ ಕೆಲಸ ಮಾಡ್ತಿದ್ರು. ಅವ್ರು ಯಾವುದೋ ರಿವ್ಯೂ ಅಲ್ಲಿ ಬರ್ದಿದ್ದು, ದಟ್ ಗಾಟ್ ಸ್ಟಕ್ ಅಷ್ಟೇ. ತುಂಬ ಇಂಟರ್ವ್ಯೂಗಳು ಕೊಟ್ಬಿಟ್ಟಿರ್ತೀರಾ ನಿಮ್ಮ ಲೈಫಲ್ಲಿ. ಹಾಗಾಗಿ ಏನಾದ್ರು ಕೇಳಬಾರ್ದು ಅನ್ನೋ ಪ್ರಶ್ನೆ ಇದ್ರೆ ಅದನ್ನ ಮುಂಚೆನೇ ಹೇಳಿದ್ರೆ ಅದನ್ನ ಕೇಳಲ್ಲ ಸರ್. ಕೇಳಬಾರ್ದು, ಹೇಳಬಾರ್ದು, ನೀವು ಡಿಸೈಡ್ ಮಾಡಿ. ಇರಬಾರ್ದು, ಇಲ್ಲಿ ಇರಬಾರ್ದು, ನಾವು ಡಿಸೈಡ್ ಮಾಡ್ತೀವಿ. ನೀವೇನ್ ಬೇಕಾದ್ರೂ ಕೇಳ್ಬೋದು. ಒಂದೇನು ಅಂದ್ರೆ ಇದು ಕನ್ನಡಪ್ರಭ, ಏಷ್ಯಾನೆಟ್ ಸುವರ್ಣ, ಗಂಭೀರವಾದ ವೇದಿಕೆ. ಆ ಪ್ರಭೆಗೆ ಧಕ್ಕೆ ಬಾರದ ಹಾಗೆ ಅಪಾರ ಕೀರ್ತಿ ಗಳಿಸಿದಂತ ಅಲ್ಲೇ ಇರಲಿ, ಅಪಕೀರ್ತಿ ಗಳಿಸಿದಂತ ಆಗೋದು ಬೇಡ. ಓಕೆ, ಸೂಪರ್ ಸರ್. ಸರ್, ಏನಂದ್ರೆ ನನಗೆ ನಿಮ್ಮಲ್ಲಿ ಎಲ್ಲ ವಿಚಾರಗಳು ಇಷ್ಟ, ಆದರೆ ನೀವು ಕಾಲಕ್ಕೆ ತಕ್ಕಂಗೆ ನಡೆಯಲ್ಲ. ಅದೊಂದು ಬೇಜಾರು ನನಗೆ. ಒಂದು ಕಾಂಟ್ರವರ್ಸಿನೂ ಇಲ್ಲದೆ ನೀವು ಟ್ರೆಂಡಿಂದ ಈಚೆ ಇದ್ದೀರಾ ಅಂತ ನನಗನ್ಸುತ್ತೆ. ಇನ್ಫ್ಯಾಕ್ಟ್ ನಾನು ಇದು 20 ವರ್ಷದ ಹಿಂದೆ ಹೇಳಿದ್ದು ಒಂದು ಮ್ಯಾಟರು, ಪ್ರಾಬ್ಲಿ ಈ ಕ್ವಶನ್ಗೆ ಮ್ಯಾಚ್ ಆಗುತ್ತೆ ಅನ್ಸುತ್ತೆ. ನಾವೆಲ್ಲ 8th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಪಿಕ್ನಿಕ್ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೀವಿ. ಅಲ್ಲಿ ಅವನು ಮೀನು ಹಿಡಿತಾ ಕೂತಿದ್ದ. ಹಿಂಗೆ ಆಗ್ತಾನೆ ಹೊರಡೆ ಒಂದು ಮೀನು ಬಂತು, ಬಿಡ ಬಿಳ 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 ಅಂತೂ ತೀರೋಯ್ತು. ಟೀಚರ್ ಕೇಳಿದ್ರೆ, ರಮೇಶ ಏನಾಯ್ತು ಆ ಮೀನಿಗೆ? ಏನು ಸರ್, ಯಾಕೆ ಅದು ಹೋಯ್ತು? ಅದೇನು ಸರ್, ನೀರಿಂದ ಹೊರಗಡೆ ಬಂತು, ಪ್ರಾಣ ಬಿಡ್ತು ಸರ್. ಅದು ಸರಿ ಕಣೋ, ಅಲ್ಲಿ 10 ಮೀನುಗಳಿದೆ, 100 ಮೀನುಗಳಿದೆ, 1000 ಮೀನುಗಳಿದೆ, ಈ ಮೀನು ಮಾತ್ರ ಯಾಕೆ ಸಿಕ್ಕಾಕೊಳ್ತು ಅಂದ. ಯಾಕೆ ಸರ್ ಅಂದ. ಎಲ್ಲ ಬಾಯಿ ಮುಚ್ಕೊಂಡು ಹೋಯ್ತು, ಇದು ಬಾಯಿ ತೆಗಿತ್ತು, ಸಿಕ್ಕಾಕೊಳ್ತು ಅಂತ. ಈ ಮೈಕನ್ನ ಹಿಡಿದಾಗಲ್ಲ ಆ ಮೀನು ಬಂದು ಹೆದರಿಸ್ತಾ ಇರುತ್ತೆ, ಬಾಯಿ ತೆಗಿಬೇಡ ಸಿಕ್ಕಾಕೊಳ್ತೀಯ. ಆ ಮೀನು ಡೋಂಟ್ ಮೀನ್ ಥಿಂಗ್ಸ್ ಅಂತ ಹೇಳ್ತಾ ಇರುತ್ತೆ. ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ಹಿಂದೆ ದೊಡ್ಡ ವಿಶ್ವರೂಪದಲ್ಲಿ ಕಾಣ್ತಾ ಇದೆ ಮೀನು. ಜೀವನದಲ್ಲಿ ಹೆಂಡತಿಯನ್ನ ಪ್ರೀತಿಸಬೇಕೆಂಬುದು ಅವಶ್ಯಕತೆ, ನಮ್ಮ ಹೆಂಡತಿಯನ್ನೇ ಪ್ರೀತಿಸಬೇಕೆಂಬುದು ಅನಿವಾರ್ಯತೆ ಅಲ್ವಾ? ಸೊ ನೀವು ಇಷ್ಟು ವರ್ಷ ತುಂಬ ಹ್ಯಾಪಿ ದಾಂಪತ್ಯ,
ಇತ್ತೀಚೆಗೆ ಮದುವೆ ಆಗೋ ಯುವಕರಿಗೆ ಅಥವಾ ಪ್ರತಿದಿನ ಜಗಳ ಆಡೋ ಗಂಡ ಹೆಂಡತಿರಿಗೆ ಒಂದು ಸಲಹೆ ಕೊಡೋ ಹಾಗಿದ್ರೆ ಯಶಸ್ವಿ ಗಂಡ ಹೇಗಿರಬೇಕು ಅಂತ ಏನು ಹೇಳ್ತೀರಾ? ಏನಿಲ್ಲ ಕಣ, ಐ ಮೀನ್ ಹೊಸದಾಗಿ ಮದುವೆ ಅವ್ರಿಗೆ ನೀವು ತಪ್ಪು ಮಾಡಿದಾಗ ದಯವಿಟ್ಟು ಸಾರಿ ಕೇಳಿಬಿಡಿ, ತಪ್ಪು ಮಾಡದೇ ಇದ್ದಾಗಲೂ ದಯವಿಟ್ಟು ಸಾರಿ ಕೇಳಿಬಿಡಿ, ಅಷ್ಟೇ. ಸಿಂಪಲ್ ರೂಲು. ಐ ಥಿಂಕ್ ಒಂದು ಸಂಬಂಧದಲ್ಲಿ ನೆಮ್ಮದಿ ಮುಖ್ಯ ಸರ್. ಈಸ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಲೇಡೀಸ್ ವ್ಯೂ ಪಾಯಿಂಟ್. ಯಾಕಂದರೆ ನಿಜವಲ್ರಿ, ನನಗೆ ಇಲ್ಲಿರುವಂಥ ಎಲ್ಲ ಗಂಡಸರು ಒಪ್ತಾರೆ, ಬಹಳ ದೊಡ್ಡ ಶಕ್ತಿ ಅಂತೆ ನಮ್ಮ ಶ್ರೀಮತಿಯವರು ನಮ್ಮ ಮನೆಯಲ್ಲಿ, ಡೌಟೇ ಇಲ್ಲ. ಸೂಪರ್ ಸರ್. ವೇದಿಕೆಗಳಲ್ಲಿ ಹೆಂಡತಿನ ಹೊಗಳೋದು ಒಂದು ಒಳ್ಳೆ ವಿಚಾರ ಸರ್, ಅಪರೂಪಕ್ಕೆ. ಸೊ ಈಗ ಯಶಸ್ವಿ ಗಂಡನಿಗೆ ಟಿಪ್ಸ್ ಕೊಟ್ರಿ. ನಮ್ಮ ಯಂಗ್ ಜನ್ರೇಷನ್ ಏನಾಗ್ಬಿಟ್ಟಿದೆ ಅಂದರೆ ಸರ್, ಪಾಪ ಲೈಫ್ ಎಂಜಾಯ್ ಮಾಡೋ ಟೈಮಲ್ಲಿ ಕೋವಿಡ್ ಬಂದ್ಬಿಡ್ತು, ಕೆಲ್ಸಕ್ಕೆ ಹೋಗೋಣ ಅಂದರೆ AI ಬಂದಿದೆ, ಮದುವೆ ಆಗೋಣ ಅಂದರೆ ಗೋಲ್ಡ್ ಪ್ರೈಸ್ ಜಾಸ್ತಿ, ಫಾರಿನ್ ಟ್ರಿಪ್ ಹೋಗೋಣ ಅಂದರೆ ವಾರ್ಗಳು ಶುರು ಆಗ್ಬಿಟ್ಟಿದೆ. ಪಾಪ ತುಂಬ ಗೊಂದಲದಲ್ಲಿದ್ದಾರೆ ಸರ್, ಏನು ಮಾಡ್ಬೋದು ಅಂತ. ಐ ಡೋಂಟ್ ವರಿ ಅಬೌಟ್ ಚೇಂಜ್ ಬಿಕಾಸ್ ಐ ಆಮ್ ವಿಲ್ಲಿಂಗ್ ಟು ಚೇಂಜ್ ಅನ್ನೋ ಮನೋಭಾವ ಅಷ್ಟೇ ಅದು. ನನಗೆ ಬದಲಾವಣೆ ಬಗ್ಗೆ ಅಷ್ಟು ಭಯ ಇಲ್ಲ, ಯಾಕಂದರೆ ನಾನು ಬದಲಾಗಲು ಸಿದ್ಧವಾಗಿದ್ದೇನೆ ಅನ್ನೋ ಒಂದು ರೂಲ್ ಇದ್ಬಿಟ್ರೆ ಐ ಥಿಂಕ್ ಆಲ್ ಯಂಗ್ಸ್ಟರ್ಸ್ ಆರ್ ಸೇಫ್. ಯು ವಾಂಟ್ ಗೋ ಆನ್ ದ ಸೀರಿಯಸ್ ರೋಡ್? ಎಸ್ ಸರ್, ಎಲ್ಲ ಹೇಳಿ. ಮೊನ್ನೆ ನಾನು ಒಂದು ಕಾಲೇಜ್ಗೆ ಹೋದಾಗ ಇದೇ ಥರ ಇಂದಿನ ಯಂಗ್ಸ್ಟರ್ಸ್ಗೆ ನಿಮ್ಮ ಕಿವಿ ಮಾತು ಏನು ಅಂತ ಹೇಳಿದ್ರು. ನಾನು ಆಡಿಯನ್ಸ್ ವಾಸ್ ದೇರ್. ಐ ಸೆಡ್ 5 ಗೆಸ್ಚರ್ಸ್ ನೆನ್ಪಿಟ್ಕೊಳ್ಳಿ. ಫಸ್ಟ್, ಇಟ್ ಈಸ್ ದಿ ಇನ್ನರ್ ಸ್ಟ್ರೆಂತ್. ಹೊರಗಡೆ ಎಷ್ಟು ಲೈಕ್ ಸಿಗ್ತಾ ಇದೆ ನಿಮ್ಮ ಇನ್ಸ್ಟಾಗ್ರಾಮ್ಗೆ, ಯಾವ ಮ್ಯಾಗ್ಝೈನ್ ಕವರಲ್ಲಿ ನೀವು ಬರ್ತಾ ಇದ್ದೀರಾ, ಮ್ಯಾಟರ್ ಆಗೋದೇ ಇಲ್ಲ. ಮ್ಯಾಟರ್ ಆಗೋದು ನಿಮ್ಮ ತಲೆ ಒಳಗೆ ಒಂದು ಕಾನ್ಸ್ಟೆಂಟ್ ಮಾತುಕತೆ ನಡೀತಾ ಇರುತ್ತಲ್ಲ, ಅಲ್ಲಿ ನೀವು ಏನೇನು ನೆಗೋಸಿಯೇಷನ್ಸ್ ಮಾಡ್ತಾ ಇದ್ದೀರಿ, ಅಲ್ಲಿ ಏನೇನು ಕಾಂಪ್ರಮೈಸ್ ಮಾಡ್ತಾ ಇದ್ದೀರಿ ಅನ್ನೋದೊಂದೇ ಮ್ಯಾಟ್ರ್ ಆಗೋದು ಲೈಫಲ್ಲಿ. ನಿಮ್ಮ ತಲೆ ಒಳಗೆ ನೀವು ಮಾಡುವಂಥ ಮಾತುಕತೆಗಳಲ್ಲಿ ಸರಿಯಾದ ವಿಷಯಗಳ ಬಗ್ಗೆ ಗಮನ ಕೊಡಿ, ತಪ್ಪಾದ ವಿಷಯಗಳಿಗೆ ಕಾಂಪ್ರಮೈಸ್ ಆಗಬೇಡಿ. ಎರಡನೇದು, ನಾನು ಈ ಥರ ಹೇಳಿದ್ದು ಅಂದರೆ, ನಿಮ್ಮ ಸ್ಕಿಲ್ಸ್ ಯಾವುದೋ ಒಂದು ರೀತಿಯಲ್ಲಿ ಒಂದು ಅಪಾರವಾದ ಎಕ್ಸ್ಪರ್ಟೈಸ್ ಒಂದಲ್ಲಿರಬೇಕು, ಸಾಧ್ಯವಾದರೆ 2-3 ಕಡೆ ಇರಬೇಕು. ಎಷ್ಟು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ತಿರೋ ಅಷ್ಟು ಸಹಾಯ ಆಗುತ್ತೆ. ಮೂರನೇದು ನಾನು ಹೇಳಿದ್ದು ದುಡ್ಡು. ನೀವು ಖರ್ಚು ಮಾಡೋದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡೋ ಜಾಣ್ಮೆ ನಿಮ್ಮಲ್ಲಿರಬೇಕು, ಅಥವಾ ನಿಮ್ಮ ಪರ್ಸಲ್ಲಿ ಎಷ್ಟು ದುಡ್ಡಿದೆಯೋ ಅದಕ್ಕಿಂತ ಕಮ್ಮಿ ಖರ್ಚು ಮಾಡುವ ಜಾಣ್ಮೆ ಇರಬೇಕು. ಎರಡಲ್ಲಿ ಒಂದು ಇಲ್ಲ ಅಂದರೆ ಲೈಫ್ ವಿಲ್ ಬಿ ವೆರಿ ಕ್ರೂವಲ್. ನಾನು 4ನೇದು ಹೇಳಿದ್ದು, ಆಫ್ಟರ್ ದಿಸ್ ಆ್ಯಂಡ್ ದಿಸ್, ಕ್ಯಾರೆಕ್ಟರ್. ನೀವು ನೋಡುವಂಥ ಎಲ್ಲ ಬ್ರ್ಯಾಂಡ್ಗಳಿದೆಯಲ್ಲ, ಎಲ್ಲ ಕಡೆ ಬೋರ್ಡ್ಸ್ ನೋಡ್ತೀರಲ್ಲ, ಆ ಬ್ರ್ಯಾಂಡು ಈ ಬ್ರ್ಯಾಂಡು, ಎಲ್ಲದಕ್ಕಿಂತ ದೊಡ್ಡ ಬ್ರ್ಯಾಂಡು ಅಂದರೆ ನಿಮ್ಮ ಹೆಸರು, ಯುವರ್ ನೇಮ್. ಇವನು ಹೇಳಿದ್ರೆ ಕೆಲಸ ಆಗುತ್ತೆ, ಇವಳು ಕೊಟ್ಟರೆ ಕೆಲಸ ಮುಗಿಯುತ್ತೆ, ಅವನ ಕೆಲಸ ರಿಸಲ್ಟ್ಸ್ ಕೊಡ್ತಾನೆ ಅನ್ನೋ ಬ್ರ್ಯಾಂಡನ್ನು ಡೆವಲಪ್ ಮಾಡ್ಕೊಳ್ಳಿ. ಆ್ಯಂಡ್ 5ನೇದನ್ನ ಹೇಳಿದ್ದು ಡೈರೆಕ್ಷನ್. ನೀವು ಯಾವ ಕಡೆ ಹೋಗ್ತಿದ್ರಿ ಅಂತ 120 ಕಿಲೋಮೀಟ್ರು, 200 ಕಿಲೋಮೀಟ್ರು, 300 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬಿಟ್ಟು ಆಮೇಲೆ ಅಯ್ಯೋ ನಾನು ಕನ್ಯಾಕುಮಾರಿಗೆ ಹೋಗ್ಬೇಕಾಯ್ತು, ಕಾಶ್ಮೀರ್ಗೆ ಹೊರಟಿದ್ದೀನಿ ಅಂತ ಅನ್ಕೋಬಾರ್ದು. ದೀಸ್ ಆರ್ ದ ಓನ್ಲಿ 5 ಥಿಂಗ್ಸ್ ನಾನು ಯಂಗ್ಸ್ಟರ್ಸ್ ಹೇಳ್ತಾ ಇರೋದು ಅಷ್ಟೇ. ವೆರಿ ನೈಸ್. ನೀವು ಮೋಟಿವೇಶನಲ್ ಸ್ಪೀಕರ್ ಆಗು ಕೂಡ ಗುರುತಿಸ್ಕೊಂಡಿದ್ದೀರಾ. ನಿಮಗೆ ಯಾರು ಮೋಟಿವೇಶನ್ ಕೊಡ್ತಿದ್ದಾರೆ ಅಂತ? ನಾವು ಕಟ್ಟಬೇಕಾದ್ರೆ EMIಗಳು, ಅದಕ್ಕಿಂತ ದೊಡ್ಡ ಮೋಟಿವೇಶನ್ ಏನು, ಕೆಲಸ ಮಾಡ್ತಾನೆ ಇರಬೇಕು. ನೀವು ಕಟ್ಟಬೇಕಾದ್ರೆ EMIಗಳಿಗೆ ಅನ್ಸುತ್ತೆ. ಬಟ್ ಐ ಥಿಂಕ್ ಲೈಫ್ ಇಸ್ ದ ಗ್ರೇಟೆಸ್ಟ್ ಮೋಟಿವೇಟರ್ ರೀ. ಕಾರ್ ನಾನೇ ಡ್ರೈವ್ ಮಾಡ್ಕೊಂಡು ಜಿಮ್ಗೆ ಹೋಗ್ತಿರ್ಬೇಕಾರೆ ಆ ಜಿಮ್ ಬ್ಯಾಗ್ ಸೈಡಲ್ಲಿತ್ತು. 1 ಸೆಕೆಂಡ್ ಅಲ್ಲೇನೋ ತೆಗಿಯಕ್ಕೆ ಹೋದೆ, ಕೈ ಬಿಟ್ಟೆ ಸ್ಟೇರಿಂಗ್ ವೀಲ್ಗೆ. ಹೀಗೆ ಹೋಗ್ತಿದ್ದ ಗಾಡಿ ಅಲ್ಲಿ ಹಂಗೆ ಲೈಟಾಗಿ 1 ಸೆಕೆಂಡ್ ಸ್ಟೇರಿಂಗ್ ವೀಲ್ ಬಿಟ್ಟರೆ ಹಂಗೆ ಹೊಟ್ಟೋಗುತ್ತೆ ಸರ್. ಜೀವನಾನು ಅಷ್ಟೇ ಸರ್. ವಾವ್. ನೀವು ಡ್ರೈವರ್ಲೆಸ್ ಕಾರ್ಸ್ ಬರುತ್ತೆ, ಡ್ರೈವರ್ಲೆಸ್ ಕಾರ್ಸ್ ಬಂದೇ ಬರುತ್ತೆ, ಅತಿ ಶೀಘ್ರದಲ್ಲಿ ಬರುತ್ತೆ. ಬಟ್ ಡ್ರೈವರ್ ಇಲ್ಲದೆ ನೀವು ಸರಿಗೆ ಡ್ರೈವ್ ಮಾಡದೆ ನಿಮ್ಮ ಜೀವನ ಹೋಗ್ತಾನೆ ಇರುತ್ತೆ ಅಂತ ಅನ್ಕೊಳ್ತೀವಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಸ್ಟುಪಿಡಿಟಿ. ಆ ಥರ ಮೋಟಿವೇಶನ್ ಕಮ್ಸ್ ಫ್ರಮ್ ಎವ್ರಿಥಿಂಗ್ ಯು ಸಿ. ಮೋಟಿವೇಶನ್ ವಿಚಾರ ಟೈಮ್ ಬಗ್ಗೆ ಹೇಳಿದಾಗ ತುಂಬ ಜನಕ್ಕೆ ನಿಮ್ಮ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ಸರ್. ನೀವು ಬಾರ್ನ್ ಅಂಡ್ ಬ್ರಾಟಪ್ ಇನ್ ಇಂಡಿಯಾ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ತುಂಬ ಜನಕ್ಕೆ ಗೊತ್ತಿಲ್ಲ ಇವರು ಫಾರಿನಲ್ಲಿ ಹುಟ್ಟಿ ಬೆಳೆದಿರೋದು. ಯಾಕಂದರೆ ಕನ್ನಡಪ್ರಭದವರು, ನಮ್ಮ ಸುವರ್ಣ ನ್ಯೂಸ್ ಅವರು 10 ಗಂಟೆಗೆ ಬರೋಕ್ಕೆ ಹೇಳಿದ್ರೆ ಕರೆಕ್ಟ್ 10 ಗಂಟೆಗೆ ಬಂದಿದ್ದಾರೆ. ನನಗೆ ಫೋನ್ ಮಾಡ್ತಾರೆ ಹುಡುಗರು, ಪ್ರೊಡಕ್ಷನ್ ಮ್ಯಾನೇಜರ್, ಸರ್ ನಾಳೆ ಚಿತ್ರಕಲಾ ಪರಿಷತ್ ಶೂಟಿಂಗ್ ಸರ್, ಸರಿ ಎಷ್ಟು ಗಂಟೆಗೆ ಬರಬೇಕಪ್ಪ? ಒಂದು 10-10:30 ಬನ್ನಿ ಸರ್. ಇದರ 10 ಅಂತೇಳು ಅಥವಾ 10:30 ಅಂತೇಳು, ಎರಡು ಬೇರೆ ಬೇರೆ ವಿಷಯಗಳಲ್ವನು. ನೀನು 10-10:30 ಬಂದರೆ ಏನು ಅರ್ಥ ಅಂತ. ಸೊ ಆ ಸ್ಪೆಸಿಫಿಸಿಟಿ ಇದೆಯಲ್ಲ, ದಟ್ ಅದೊಂಥರ ಫಿಕ್ಸ್ ಆಗಿಬಿಟ್ಟಿದೆ ಅಷ್ಟೇ. ನಾನು ಒಂದು 3 ದಿನಕ್ಕೆ ಮುಂಚೆ ಇವ್ರಿಗೆ ಮೆಸೇಜ್ ಮಾಡಿದೆ, ಒಂದು ಮಧ್ಯಾಹ್ನ 12:45 ಕಾಲ್ ಮಾಡ್ಬೋದಾ ನಿಮಗೆ ಇವಾಗ ಅಂತ. ಊಟ ಮಾಡ್ತಾ ಇದ್ದೀನಿ, 15 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಕರೆಕ್ಟ್ 15 ನಿಮಿಷ. ನನಗೆ ಅದರಲ್ಲಿ 2 ತುಂಬ ಸ್ಟ್ರೇಂಜ್ ಅನಿಸಿದ್ದು. 12:45 ಊಟ ಮಾಡ್ತಾರೆ ಇವರು.
ನಮಗೆಲ್ಲ ಬಾಸ್ ಮೀಟಿಂಗ್ ಮುಗಿದ್ಮೇಲೆ ನಮಗೆ ಬಾಸ್ ಬೈದು ನಾವು ಬಾಸಿಗೆ ಬೈಕೊಂಡು ಈಚೆ ಬಂದು ಸ್ವಲ್ಪ ಸುಸ್ತಾಗಿ ರೆಸ್ಟ್ ತೊಗೊಂಡು ಆಮೇಲೆ ಊಟ ಮಾಡೋ ಅಭ್ಯಾಸ 2:30-3 ಗಂಟೆಗೆ. ಇವರು ಮೋಟಿವೇಶನಲ್ ಸ್ಪೀಕರು ಅಲ್ಲಿ ಹೇಳ್ತಾ ಇರ್ತಾರಲ್ಲ ಯಾವಾಗಲೂ ಮಧ್ಯಾಹ್ನ ಟೈಮ್ ಕರೆಕ್ಟಾಗಿ ತಿನ್ನಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ, ಅದೇ ಟೈಮ್ನೇ ಫಾಲೋ ಕೂಡ ಮಾಡ್ತಿದ್ದಾರೆ. ಅದಕ್ಕೆ ನೀವು ಸ್ವಲ್ಪ ಇಂಡಿಯನ್ ಕಲ್ಚರ್ಗೆ ಫಿಟ್ ಆಗಲ್ಲ ಅಂತ ಅಂದಿದ್ದು. ಅಲ್ಲಲ್ಲ, ಇದು ಈಗ ನಾನು ಹೆಂಡತಿ ಹೇಳ್ಬಿಟ್ಟಿದ್ದೀನಿ, ಅವ್ರು ಯಾವಾಗ ಪಾಪ ಅವರು ಅಡುಗೆ ಮನೆಗೆ ಕಾಯ್ತಿರ್ತಾರೆ, ಇವ್ರು ಯಾವಾಗ ಬರ್ತಾರೆ ಅಂತ ಟೆನ್ಷನ್ನು. ಅವ್ರು ದೋಸೆ ಹಾಕ್ಬಿಟ್ಟು ಏನು ಬರ್ತೀಯಾ ಇಲ್ವಾ ಆ ಟೆನ್ಷನ್ ಹೆಂಡತಿರ್ಗೆ ಬೇಡ ಅಂತಷ್ಟೇ ಫಿಕ್ಸ್ ಮಾಡಿಬಿಡ್ತೀನಿ. 8 o'clock 1 o'clock ರಾತ್ರಿ 8 o'clock ನೀನು ದಯವಿಟ್ಟು ರೆಡಿ ಮಾಡೋ, ನಾನು ಬಂದು ಕೂತ್ಬಿಡ್ತೀನಿ. ಸೊ ಈ ಡಿಸಿಷನ್ ಫೆಟೀಗ್ ಅಂತಿರುತ್ತೆ. ಕೆಲವು ನಿರ್ಧಾರಗಳನ್ನ ಸುಮ್ಮನೆ ದಿನಾಲ ಅದೇ ನಿರ್ಧಾರ ಮತ್ತೆ ತೊಗೊಳೋದ್ರಲ್ಲಿ ಅರ್ಥ ಇಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಟ್ರೆಂಡಿಂಗಲ್ಲಿದೆ ಸರ್. ನೀವು ಸೋಷಿಯಲ್ ಮೀಡಿಯಾನ ಸ್ಫೂರ್ತಿಯಾಗಿ ತಗೋತೀರಾ, ಪೂರ್ತಿಯಾಗಿ ತಗೋತೀರಾ ಅಂತ? ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾನ ಅದು ಹೆಂಗೆ ವಿವರಿಸೋದು ಅಂದರೆ ನನಗೆ ಭಾಳ ಹೆಲ್ಪ್ ಆಗಿದೆ. ಪರ್ಸ್ನಲ್ ಬ್ರ್ಯಾಂಡಿಂಗ್ಗೆ ಭಾಳ ಹೆಲ್ಪ್ ಆಗಿದೆ. ಬಟ್ ಅದು ಎಷ್ಟು ಪ್ಲಸ್ಸು ಅಷ್ಟು ಮೈನಸ್ಸು ಇದೇನೋ ಡೌಟೇ ಇಲ್ಲ. ಇನ್ಫ್ಯಾಕ್ಟ್ ಒಂದು ಸ್ಟಡಿ ಮಾಡಿದ್ರು, ಪ್ರಪಂಚಾದ್ಯಂತ ಎಲ್ಲ ಕಡೆ ಒಂದು ಡಿಫ್ಲೆಕ್ಷನ್ 2012 ಏನಾಯಿತು. 2012 ಇತಿಹಾಸ ನೋಡಿದ್ರೆ ಏನು ದೊಡ್ಡದಿಲ್ಲ. ಆಮೇಲೆ ನೋಡಿದ್ರೆ ಗೊತ್ತಾಯಿತು, ಸೋಷಿಯಲ್ ಮೀಡಿಯಾಲಿ ಫೇಸ್ಬುಕ್ಕಲ್ಲಿ ಲೈಕ್ ಬಟನ್ ಬಂದಿದ್ದು 2012. ಆ ಒಂದರಿಂದ ಇಡೀ ಇತಿಹಾಸ ಬದಲಾಗ್ಬಿಟ್ಟಿದೆ. ಜನ ಏನು ಮಾಡಿಬಿಟ್ಟಿದ್ದಾರೆ, ನಾನು ಏನು ಪೋಸ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಪೋಸ್ಟ್ ಮಾಡೋದನ್ನ ಜನ ಲೈಕ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಆ ಥಿಂಕಿಂಗ್ ಮೇಲೆ ಟ್ವಿಸ್ಟ್ ಆಗಿಬಿಟ್ಟಿದೆ. ನನ್ನ ಒರಿಜಿನಲ್ ಥಾಟ್ಸು ನನಗೇನು ಅನಿಸುತ್ತೆ ಅದನ್ನು ನಾನು ಹಾಕ್ತೀನಿ ಅನ್ನೋ ಧೈರ್ಯ ಹೋಗ್ಬಿಟ್ಟು ಇದು ವೈರಲ್ ಆಗಬೇಕು, ಇದು ಜಾಸ್ತಿ ಜನ ಮೆಚ್ಚಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಡೀ ಸೈಕಾಲಜಿ ವರ್ಲ್ಡ್ ಚೇಂಜ್ ಆಯಿತು ಅಂತ ಹೇಳ್ತಾರೆ. ಅಷ್ಟು ಇಂಪ್ಯಾಕ್ಟ್ ಇರುವಂಥ ಸೋಷಿಯಲ್ ಮೀಡಿಯಾ. ಹಾಗಾಗಿ ಇಟ್ಸ್ ಎಕ್ಸ್ಟ್ರಾರ್ಡನರಿ. ನನಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗಿದೆ. ಒಂದು ಕಡೆ ಅಫ್ಕೋರ್ಸ್ ಅದರಿಂದ ಆಗೋ ತೊಂದರೆಗಳು ಎಲ್ರಿಗೂ ಗೊತ್ತಿರೋದೆ. ಸೂಪರ್. ಸೊ ಬೇಸಿಕಲಿ ಅವ್ರು ಹೇಳಿದ ಒಂದೇ ಲೈನಲ್ಲಿ ಹೇಳಬೇಕಂದ್ರೆ, ಲೈಕ್ಸ್ಗೋಸ್ಕರ ಬದುಕಬೇಡಿ, ಬದುಕೋದನ್ನು ಲೈಕ್ ಮಾಡಿ ಅಂತ ಅಲ್ವಾ ಸರ್? ರೇಂಜೇ ಬೇರೆ ಆಯಿತು. ಹೌದಾ? ಇವ್ರು 5 ವಾಕ್ಯದಲ್ಲಿ ಉತ್ತರಿಸೋರು, ನಾನು ಒಂದೇ ವಾಕ್ಯದಲ್ಲಿ ಉತ್ತರಿಸಿದ್ದೀನಿ. ಇದಕ್ಕೆ ಏನಾದ್ರು ಪೇಮೆಂಟ್ ಏನಾದ್ರು ಸಿಗ್ಬೋದು? ಓಕೆ, ಇರಲಿ ಸರ್. ತುಂಬ ಮಾತಾಯಿತು ಸರ್. ಒಂದು ಸಣ್ಣ ಗೇಮ್ ಆಡೋಣ. ಇತ್ತೀಚೆಗೆ ಅಂದರೆ ಒಂದು ಗಾದೆಗಳೆಲ್ಲ ಕೇಳಿರ್ತೀರ ಸರ್. ಈ ಮಾಡ್ರನ್ ಈ ದಿನಗಳಿಗೆ ಸೂಟ್ ಆಗೋ ಥರ ಆ ಗಾದೆನ ಏನಾದರೂ ಚೇಂಜ್ ಮಾಡಿ ಹೇಳ್ಬೋದಾ? ಮೊದಲನೇ ಗಾದೆ, ಹಾಸಿಗೆ ಇದ್ದಷ್ಟು ಕಾಲ್ಚಾಚು, ಸಿಬಿಲ್ ಸ್ಕೋರ್ ಇದ್ದಷ್ಟು ಲೋನ್ ಕೇಳು, ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ. ಹೆಂಗ್ ವರ್ಡ್ ಮಾಡೋದು ಗೊತ್ತಾಗ್ತಿಲ್ಲ. ಸರ್ವ ರೋಗಕ್ಕೂ ಸಾರಾಯಿ ಮದ್ದು, ಸರ್ವ ರೋಗಕ್ಕೂ ಇನ್ಸ್ಟಾಗ್ರಾಮ್ ಮದ್ದು ನನ್ನ ಹೆಂಡತಿಗೆ. ಹೌದಾ? ದಿಢೀರಂತ ಒಂದಿನ ವೈಟ್ ರೈಸ್ ಬೇಡ, ಇನ್ಮೇಲೆ ಬ್ರೌನ್ ರೈಸ್ ನೀವು ತಿನ್ಬೇಕು. ಏನಕ್ಕೆ? ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ ಅಂತ ಏನೋ ಶುರು ಮಾಡ್ತಾರೆ. ಅದು ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ ನೋಡಿರ್ತಾರೆ ಅವರು. ದಿಢೀರಂತ ಪಾಲಿಸಿ ಚೇಂಜ್ ಆಗಿಬಿಡುತ್ತೆ. ಗೀ ಎಣ್ಣೆ ಏನು ಮುಟ್ಟಂಗಿಲ್ಲ ಅಂತಿತ್ತು ಡೈನಿಂಗ್ ಟೇಬಲಲ್ಲಿ, ಈಗ ದಿಢೀರಂತ ಗೀ ಸುರಿತಾ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ, ಇಲ್ಲ ಅದು ಶುಗರ್ನ ಮೇಂಟೈನ್ ಮಾಡುತ್ತೆ ಅಂತ. ಸೊ ಎಲ್ಲ ರೋಗಕ್ಕೂ ಇನ್ಸ್ಟಾಗ್ರಾಮ್ ರೀಲೇ ಮದ್ದು ಆಗ್ಬಿಟ್ಟಿದೆ. ಗಂಡ ಹೆಂಡಿರ ಜಗಳ ಉಂಡು ಮಲ್ಗೋ ತನಕ, ಕೈಯಲ್ಲಿ ರಿಮೋಟ್ ಸಿಗೋ ತನಕ. ನಮ್ಮನೇಲಂತೂ ಗಂಡ ಹೆಂಡತಿರ ಜಗಳ ಸ್ವಿಗ್ಗಿ ಡೆಲಿವರಿ ಬರೋ ತನಕ ಅಂತ ಹೇಳ್ಬೇಕಷ್ಟೇ. ಆಕಾಶ ನೋಡಕ್ಕೆ ನೂಕು ನುಗ್ಲಿ ಯಾಕೆ? ಆಕಾಶ ನೋಡಕ್ಕೆ ಅಮೆಝಾನ್ ಪ್ರೈಮ್ ಯಾಕೆ? ಫ್ರೀಯಾಗಿ ಸಿಗುತ್ತೆ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗಾಯ್ತು. ಆ ಕಾಲದಲ್ಲಿ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಗೊತ್ತಿದೆ ಹಿರಿಯರಿಗೆ ಅನ್ಸುತ್ತೆ. ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಆಯಿತು, ಶ್ರೀಮಂತರ ಮನೆಗೆ IT ರೈಡ್ ಬಂದಂಗೆ ಆಯಿತು. ಕನಸಿದೆಯಾ ಸರ್? ಆ ಥರ ಏನಾದ್ರು ಆಸೆ ಇದೆಯಾ? ಆಗಿದೆಯಾ? ನೈಸ್. ಈಗ ಸ್ವಲ್ಪ ರಾಂಗ್ ಆಗವ್ರೆ ಅಂತ ಒಂದು ಸೆಗ್ಮೆಂಟ್ ಸರ್. ಸ್ವಲ್ಪ ರಾಂಗ್ ಆಗವ್ರೆ ಅಂತ. ರಾಂಗ್ ಆಗವ್ರೆ? ನಾನು ಏನೇ ಪ್ರಶ್ನೆ ಕೇಳಿದ್ರು ರಾಂಗ್ ಆನ್ಸರ್ಸ್ ಹೇಳಬೇಕು, ರ್ಯಾಪಿಡ್ ಫೈರ್ ಥರ. ನಾವು ರಾಂಗ್ ಅಂತ ಇಲ್ಲಿ ಇಟ್ಕೊಂಡ್ಬಿಡ್ತೀವಪ್ಪ. ಯಾವ ಫ್ರೇಮಲ್ಲಿ ಬಂದರೂ ಇದು ಫನ್ನಿಗೆ ಅಂತ ಗೊತ್ತಾಗ್ಬಿಡ್ಲಿ. ನಿಮ್ಮ ಹೆಸರು ಸರ್? ಸುರೇಶ್. ಕರ್ನಾಟಕದ ರಾಜಧಾನಿ ಯಾವುದು? ಕ್ಯಾಪಿಟಲ್ C. ನಮ್ಮ ಕನ್ನಡಪ್ರಭ ಹೆಡ್ ಯಾರು? ಕನ್ನಡಪ್ರಭ ಬಾಲ ಗೊತ್ತು ನನಗೆ. ನಾನು. ನಿಮ್ಗಿಂತ ಒಳ್ಳೆ ಆಕ್ಟರ್ ಯಾರಾದ್ರು ಇದ್ದಾರಾ ನಮ್ಮ ಇಂಡಸ್ಟ್ರಿಲಿ? ನಾನೇ ಮನೆಯಲ್ಲಿ. ಎಷ್ಟು ಜನ ಸರ್ ಮಕ್ಕಳು ನಿಮ್ಗೆ? ಇನ್ನೂ ಒಂದಾದರೆ 100 ಆಗುತ್ತೆ. ನಮ್ಮ ಅನಿಲ್ ಕುಂಬ್ಳೆ ಅವರು ಯಾವ ರಾಜ್ಯದವರು? ಮಹಾರಾಷ್ಟ್ರ. ದಯವಿಟ್ಟು ನೋಡಪ್ಪ, ಫ್ರೇಮಲ್ಲಿ ಇದೆಯಾ? ಅನಿಲ್ ಕುಂಬ್ಳೆ ಆಮೇಲೆ ನನಗೆ ಫೋನ್ ಮಾಡಿ ಕೇಸ್ ಹಾಕಿ. ನಮ್ಮ ಕರ್ನಾಟಕ CM ಯಾರು ಸರ್? ಇದು ದೇವರಾಣೆ ಬೇಡ, ಬೇರೆ ಯಾವ್ದಾರು ರಾಜ್ಯದ ಕೇಳಿ ನೀನು. ಬೇರೆ ಯಾವ್ದಾರು ರಾಜ್ಯ, ಎಷ್ಟೊಂದು ರಾಜ್ಯಗಳಿದೆಯಲ್ಲಪ್ಪ. ಉತ್ತರಾಖಂಡ್ ಕೇಳು, ನಿಜವಾಗ್ಲೂ ಗೊತ್ತಿಲ್ಲ. ರಾಂಗ್ ಆನ್ಸರ್ ಕೊಡ್ತೀನಿ ನಾನು. ವಿರಾಟ್ ಕೊಹ್ಲಿ ಅಂತ ಹೇಳಿ. ಅದೇ. ನಿಮ್ಮ ಹೆಂಡತಿ ಹೆಸರು ಏನ್ಬಿಡಿ ಹೋಗ್ಲಿ. ಹೆಂಡತಿ ಹೆಸರ? ಇಬ್ರು, ಪ್ರಿಯಾ ಅಂಡ್ ಶ್ರೇಯಾ. ಅದೇನು ಅಂತ ಯೂಟ್ಯೂಬಲ್ಲಿ ನೋಡಿ. ನ್ಯೂಮರಾಲಜಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಇಲ್ಲ, ಪ್ರಿಯಾ ಅಂಡ್ ಶ್ರೇಯಾ. ದಯವಿಟ್ಟು ಯೂಟ್ಯೂಬಲ್ಲಿ ಲಿಂಕ್ ನೋಡಿ. ವೆರಿ ನೈಸ್. ಒಂದು ಚಪ್ಪಾಳೆ ಬರಲಿ. ಕೈ ತೆಗಿಬೋದಾ? ರಾಂಗ್ ತೆಗಿಬೋದಾ? ಆರಾಮಾಗಿ ಸರ್. ಇನ್ಮೇಲಿಂದ ಫುಲ್ ರೈಟ್. ನಿಮಗೆ
ಇರೋ ಒಂದು ದುರಾಸೆ ಅಂದರೆ ಏನದು? ಈ ಗಾಂಧಿ ಅವ್ರದ್ದು ಫೋಟೋ ಅಲ್ಲಿ ಇದೆಯಲ್ಲ, ಅವ್ರು ಅದ್ಭುತವಾಗಿ ಹೇಳಿದ್ರು, ದಿ ವರ್ಲ್ಡ್ ಹ್ಯಾಸ್ ಎವ್ರಿಥಿಂಗ್ ಎವ್ರಿಬಡಿ ನೀಡ್ಸ್ ಬಟ್ ನಾಟ್ ಎವ್ರಿಬಡಿ ಗ್ರೀಡ್ಸ್ ಅಂತ. ಪಾಸಿಟಿವ್ ದುರಾಸೆ ಇದೆ. ಆಮೇಲೆ ಲೈಕ್ ಎಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ, ಆ ದುರಾಸೆ ಇದೆ. ಅಪ್ಡೇಟ್ ಆಗಬೇಕು ಅನ್ನೋ ದುರಾಸೆ ಇದೆ. ಆ ಥರ ದುರಾಸೆಗಳಿದೆ ಅಷ್ಟೇ. ಡು ಯು ವಾಂಟ್ ಟು ಬಿ ರೈಟ್ ಆರ್ ಡು ಯು ವಾಂಟ್ ಟು ಬಿ ಹ್ಯಾಪಿ ಅಂತ ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ? ಇಲ್ಲ, ಎರಡು ಪಾಸಿಬಿಲಿಟಿ ಇದೆ. ಲೈಕ್ ಪ್ರಿಫರೆನ್ಸ್, ಐ ವಾಂಟ್ ಟು ಬಿ ಹ್ಯಾಪಿ. ಎಷ್ಟೊಂದು ಸಲ ಮನೆಯಲ್ಲೇ ಯು ನೋ ಇಟ್ ಇಸ್ ರಾಂಗ್. ಓಕೆ, ಮಗ ಮಾಡ್ತಿರೋದು, ಹೆಂಡತಿ ಮಾಡ್ತಿರೋದು, ಮಗಳು ಮಾಡ್ತಿರೋದು ಎಲ್ಲೋ ಒಂದು ಕಡೆ ತಪ್ಪು ಅಂತ ಗೊತ್ತಿದ್ರು ಕೂಡ ಬಿಕಾಸ್ ಯು ವಾಂಟ್ ಹ್ಯಾಪಿನೆಸ್, ಯು ವಾಂಟ್ ಪೀಸ್, ಅದನ್ನು ನಾವು ಸಹಿಸ್ಕೊಂಡು ಹೋಗ್ತೀವಿ. ಐ ಥಿಂಕ್ ಯು ಮಸ್ಟ್ ಬಿ ಟ್ರೂ, ದೆನ್ ಯು ಕ್ಯಾನ್ ಬಿ ಹ್ಯಾಪಿ. ರೈಟ್ ಅಂದರೆ ಏನಾಗುತ್ತಾ, ಒಂದು ನೀವು ರೈಟ್ ಅಂದರೆ ಯಾರೊಬ್ರು ರಾಂಗ್ ಇರಲೇಬೇಕು. ಬಟ್ ರೈಟ್ ಇಲ್ಲದೆ ಸಲಿಂದ ಹೋಗ್ತೀನಿ ಚಿತ್ರಕಲಾ ಪರಿಷತ್ ಎಲ್ಲಿ ಅಂದರೆ ಅವನು ನೀವು ಲೆಫ್ಟ್ ತಗೊಳ್ಳಿ ಸರ್ ಅಂದ್ಬಿಟ್ಟು ಎಲ್ಲೆಲ್ಲೋ ಕಳಿಸ್ಬಿಡ್ತಾನೆ. ಅಥವಾ ಗೂಗಲ್ ಮ್ಯಾಪ್ ಇಟ್ ಇಸ್ ನಾಟ್ ರೈಟ್, ಯು ವಿಲ್ ಗೋ ಮ್ಯಾಡ್. ಸೊ ಐ ಥಿಂಕ್ ರೈಟು ಇರಬೇಕು, ಹ್ಯಾಪಿ ಇರಬೇಕು, ಬಟ್ ಬಿಟ್ವೀನ್ ಹ್ಯಾಪಿ ಹ್ಯಾಪಿ. ವೆರಿ ನೈಸ್ ಸರ್. ಕನ್ನಡ ಪ್ರಭದ ಬಗ್ಗೆ 3 ಒಳ್ಳೆ ವಿಚಾರ ಮತ್ತು 3 ಸುಳ್ಳು ಹೇಳ್ಬೇಕು ಸರ್. ಮೊದಲು 3 ಸುಳ್ಳಿಂದ ಶುರು ಮಾಡೋಣ. ಕನ್ನಡಪ್ರಭ ಸಂಬಂಧಪಟ್ಟಂಗೆ ಅಷ್ಟೇ. ನಾನು ಕನ್ನಡಪ್ರಭ ಓದೋದಿಲ್ಲ. ಫ್ರೇಮ್ ಯಾ, ಕನ್ನಡಪ್ರಭ ಇಂಗ್ಲೀಷಲ್ಲಿ ಎಕ್ಸ್ಟ್ರಾರ್ಡನರಿ ನ್ಯೂಸ್ ಪೇಪರು. ಕರೆಕ್ಟಾ? 3ನೇ ಸುಳ್ಳು ಬೇಕಾ? ಹೌದು. ಯಾರು ಸಹಾಯ ಮಾಡ್ರಪ್ಪ, ನಿಜಗಳು ಬೇಗ ಹೇಳ್ಬಿಡ್ತೀರ ಕನ್ನಡಪ್ರಭ ಬಗ್ಗೆ. ಓಕೆ, ಕನ್ನಡಪ್ರಭ ನಿಜ ಹೇಳ್ತೀನಿ ಕಣ, ಸುಳ್ಳಲ್ಲ, ನನಗೆ ಕಷ್ಟ ಆಗುತ್ತೆ. ಹೇಳಿ ಹೇಳಿ. ಹಾಂ, ನನಗೆ ಭಾಳ ಇಷ್ಟ ಆಗೋದು ಕನ್ನಡಪ್ರಭ ಬಗ್ಗೆ. ನೋಡಿ, ಈ ಥರ ಒಂದು ಕಾರ್ಯಕ್ರಮನೇ ಯೋಚನೆ ಮಾಡೋದು ಭಾಳ ಕಷ್ಟ ಸರ್ ನನಗೆ. ಇವ್ರು ಹೇಳೋ ಒಂದು ಕನ್ನಡಪ್ರಭ, ಏಷ್ಯಾನೆಟ್ ಸುವರ್ಣ, ಯುಗಾದಿ, ಅದರ ಜೊತೆ ಒಂದು ಅವಾರ್ಡು, ಈ ಥರ ಒಂದು 4 ಪಾಸಿಟಿವ್ ಅಂಶನ ಕೊಟ್ಬಿಟ್ರೆ ಕಾಯ್ತಾ ಇರ್ತೀವಿ ನಾವು ಫಂಕ್ಷನ್ಗೆ ಬರೋಕ್ಕೇನೆ. ಸೊ ಆ್ಯಂಡ್ ದೆ ಕೀಪ್ ಆನ್ ಟ್ರೈಯಿಂಗ್, ಹೊಸ ವಿಷಯಗಳು ಟ್ರೈ ಮಾಡ್ತಾನೆ ಇರ್ತಾರೆ. ರವಿ ಹೆಗ್ಡೆ ಆ್ಯಂಡ್ ಅವ್ರ ಟೀಮ್ ಇದೆಯಲ್ಲ, ಹೊಸದನ್ನು ಒಂದು ಲೆವೆಲ್ ರೀಚ್ ಆಗ್ಬಿಟ್ಟಿದ್ವಿ ಅಂತ ಹಿಂಗೆ ಕೂತ್ಕೋಬಾರ್ದು ಸರ್, ಯಾರಾಗಿದ್ರು ಸರಿ. ಏನೋ ಒಂದು ಪ್ರಯತ್ನಗಳು ನಡೀತಾ ಇರಬೇಕಲ್ಲ, ಅದೆಲ್ಲ ಐ ಥಿಂಕ್ ಕನ್ನಡಪ್ರಭ ಲೀಡ್ಸ್ ಅನಿಸುತ್ತೆ. ಹಾಗಾಗಿ ಕನ್ನಡಪ್ರಭ ನನಗೆ ಭಾಳ ಇಷ್ಟ ಆಗೋದು ಅವ್ರ ಇನ್ನೋವೇಷನ್ನು. 2 ಏಷ್ಯಾನೆಟ್ ಸುವರ್ಣ ಆಗಲಿ, ಕನ್ನಡ ಅವರ ನೇರ ದಿಟ್ಟ ನಿರಂತರ, ಆ ಕಾರಣಕ್ಕಾಗಿ ಭಾಳ ಇಷ್ಟ ಆಗ್ತಾರೆ 2 ಕಾಂಬಿನೇಷನ್ನು. ಆ್ಯಂಡ್ ಓವರ್ ಆಲ್ ಇಲ್ಲಿವರೆಗೂ ನನಗೆ ರವಿ ಆಗಲಿ, ಜೋಗಿ ಆಗಲಿ, ಪ್ರಾಬ್ಲಿ ಅವರು 25-26 ವರ್ಷಗಳಿಂದ ಗೊತ್ತು. ಎಷ್ಟೊಂದು ವಿಷಯಗಳು ಅವ್ರು ಯಾವುದಕ್ಕೋ ಕರೀತಾರೆ, ನಾನು ಹೋಗ್ತೀನಿ, ವಾಟ್ ಎವರ್, ಯಾವುದು ಟ್ರಾನ್ಸಾಕ್ಷನ್ ಥರ ಆಗೇ ಇಲ್ಲ ಇವತ್ತುವರೆಗೂ. ಅದು ಬರೀ ಒಂದು ಸಂಬಂಧ, ಒಂದು ಆತ್ಮೀಯತೆ, ಆ ಮೋಡಲೇ ನಡೆದಿದೆ. ಹಾಗಾಗಿ ನನಗೆ ಭಾಳ ಇಷ್ಟ, ಬಿಕಾಸ್ ಎಂಟೈರ್ ಥಿಂಗ್ ಇಸ್ ಪ್ಯೂರ್ ಕನೆಕ್ಷನ್. ಅದು ಇದು ಇವತ್ತಿನ ನಮ್ಮ ತ್ಯಾಗರಾಜರ ಆರಾಧನೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾನ್. ಇಬ್ಬರ ಮಾತಿನ ಹರಟೆಗೆ ಏನಂತ ಹೇಳೋಣ, ಮಾತು ಮುಗಿದು ಹೋಯ್ತಲ್ಲ ಅನ್ನೋ ಬೇಸರದೊಂದಿಗೆ ಅವರಿಬ್ಬರನ್ನ ಬೀಳ್ಕೊಡ್ತಾ ಇದ್ದೀವಿ. ಈಗ ENT ಕೀರ್ತಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆ. ಬೆಂಗಳೂರು ಮುಳಿಯ ಮ್ಯಾನೇಜರ್ ಸುಬ್ರಹ್ಮಣ್ಯ ಭಟ್ ಕೀರ್ತಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.